ಸಾಮಾನ್ಯ ವ್ಯಕ್ತಿಗಳಿಗೆ ಇದು ಭಾಳ ತೊಂದರೆ ಆಗುತ್ತೆ. ಯಾಕಂದರೆ ಗೌರ್ಮೆಂಟ್ ಹತ್ರ ಭಾಳಷ್ಟು ಹಣ ಇದೆ, ಅದನ್ನ ಸರಿಯಾದ ವ್ಯವಸ್ಥಿತವಾಗಿ ಬಳಸ್ಕೊತಾ ಇಲ್ಲ ಅದನ್ನು. ಯಾಕಂದರೆ ಈ ಸಾರ್ವಜನಿಕರ ಬಸ್ಸುಗಳು ಅಥವಾ ಮೆಟ್ರೋ ಯಾವುದೇ ಆಗಿರ್ಬೋದು, ಅದನ್ನು ಯಾವುದೇ ರೀತಿ ಸಾಮಾನ್ಯ ಜನಗಳಿಗೆ ತೊಂದರೆ ಆಗಬಾರ್ದು. ಯಾಕಂದರೆ ಅದು ಒಂದು ಮೇನ್ ಸ್ಟ್ರೀಮ್ ಥರ ಎಲ್ಲ ಸಾಮಾನ್ಯ ವರ್ಗದವರು ಲಕ್ಷಾಂತರ ಕೋಟ್ಯಾಂತರ ಜನ ಬರೀ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂಥವ್ರಿಗೆ ನೀವು 15% ಜಾಸ್ತಿ ಮಾಡಿ ಅದು ಕಡಿವಾಣ ಹಾಕೋದು ಯಾವ್ದು ಸರಿ ಅನ್ನೋದು ಒಂದು ಒಳ್ಳೆ ಪ್ರಶ್ನೆ ಇದು. ಆಮೇಲೆ ಇದನ್ನು ಇನ್ನೂ ಉತ್ತಮವಾಗಿ ಕೊಡಬೇಕು ಹೊರತು ಅದ್ರ ಮೇಲೆ ದಂಡ ಹಾಕಿ ಇನ್ನೂ ಜಾಸ್ತಿ ಮಾಡೋದಲ್ಲ. ಅದರಿಂದ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಭಾಳ ಪರಿಣಾಮ ಬೀರುತ್ತೆ. ಅವರ ಏನು ಇದಿರುತ್ತೆ, ಇನ್ಕಮ್ ಇರುತ್ತೆ, ಅದ್ರ ಮೇಲೆ ಧಕ್ಕೆ ಆಗುತ್ತೆ. ಇದು ಎಲ್ರಿಗೂ ಅರಿವಿದೆ. ಆದರೆ ಗೌರ್ಮೆಂಟನ್ನು ಪ್ರಶ್ನೆ ಮಾಡೋವಂಥ ಜನ ಉಟ್ಕೊಬೇಕು ಜಾಸ್ತಿ. ಈಗಾಗಲೇ ಎಲ್ಲ ಜನಗಳೇನು ಮಾಡ್ತಾರೆ, ಅಯ್ಯೋ ಇದು ಬಿಡು ಹೆಂಗೋ ಒಂದು ಸ್ವಲ್ಪ ಕೊಟ್ಕೊಂಡು ಜೀವನ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಆದರೆ ನಾವು ಪ್ರಶ್ನೆನೇ ಮಾಡಿಲ್ಲ ಗೌರ್ಮೆಂಟ್ನ ಅಂದರೆ ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ. ಇವಾಗ ಇವತ್ತು 10 ರೂಪಾಯಿ ಜಾಸ್ತಿ ಮಾಡ್ತಾರೆ, ನಾಳೆ ಇನ್ನೊಂದು ಕಡೆ 50 ರೂಪಾಯಿ ಜಾಸ್ತಿ ಮಾಡ್ತಾರೆ. ಎಲ್ಲದಕ್ಕೂ ನೀವು ಹೂ ಅಂದ್ಕೊಂಡು ಹೋಗ್ತಾಯಿದ್ರೆ ಸಾಮಾನ್ಯ ಜನಗಳಿಗೆ ಅದು ಹೊಡೆತ ಬಿದ್ದೇ ಬೀಳುತ್ತೆ. ಇದನ್ನು ಜನಗಳನ್ನೇ ಪ್ರಶ್ನೆ ಮಾಡ್ಕೋಬೇಕು. ಜನಗಳನ್ನೇ ಯೋಚನೆ ಮಾಡಿ ಗೌರ್ಮೆಂಟನ್ನು ಪ್ರಶ್ನೆ ಮಾಡೋ ಪ್ರತಿಯೊಬ್ಬ ವ್ಯಕ್ತಿಗೂ ಅದಕ್ಕೆ ಅಧಿಕಾರ ಇದೆ. ಎಲ್ಲ ಸಿಟಿಸನ್ಗೂ ಅಧಿಕಾರ ಇದೆ ಪ್ರಶ್ನೆ ಮಾಡೋಕ್ಕೆ ಗೌರ್ಮೆಂಟನ್ನು. ಯಾಕಂದರೆ ನಾವು ಒಂದೊಂದು ಓಟ್ ಹಾಕುವಾಗ್ಲೂ ಅದಕ್ಕೆ ಬೆಲೆ ಇದೆ. ಆ ಬೆಲೆಗೆ ತಕ್ಕಂತೆ ಗೌರ್ಮೆಂಟನ್ನು ಬದ್ಧರಾಗಿ ಕೆಲಸ ಮಾಡಬೇಕು ಸಾಮಾನ್ಯ ಜನಗಳ ಜೊತೆ. ಇದು ಭಾಳ ಮುಖ್ಯ ಆಗುತ್ತೆ. ಹೌದು, ಯಾಕೆ ಅದೇ ಈಗ ತೋರ್ಸೋಕ್ಕೇನೋ ಮಹಿಳೆಯರನ್ನ ಮೆಚ್ಚಿಸ್ಬೇಕು, ಅವ್ರಿಗೆ ಫ್ರೀ ಟಿಕೆಟ್ ಮಾಡಬೇಕು ಅಂತ ಒಂದು ಕಡೆ ಮಾಡ್ತಾ ಇದ್ದಾರೆ. ಆದರೆ ಈಗ ಟಿಕೆಟ್ 15% ಜಾಸ್ತಿ ಮಾಡ್ತಾ ಇರೋದು ಬೇರೆಯವ್ರಿಗೆ ಹೊಡ್ತಾ ಬಿತ್ತು. ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ಇಷ್ಟೊಂದು KSRTC ಆಗ್ಬೋದು ಅಥವಾ BTS ಆಗ್ಬೋದು ಲಾಸಲ್ಲಿ ಓಡ್ತಾ ಇದೆ, ಅಂದರೆ ಕಮ್ಮಿ ದುಡ್ಡು ಬರ್ತಾ ಇದೆ ಗೌರ್ಮೆಂಟ್ಗೆ. ಅವಾಗೇನು ಮಾಡ್ತಾರೆ, ಬೇರೆ ಸಾಮಾನ್ಯ ಜನಗಳ ಮೇಲೆ ಇದನ್ನು ಏರೇ ಇರ್ತಾರೆ. ಅದು ತಪ್ಪದು. ಇದು ನೋಡಿ, ನನಗೆ ಪರ್ಸ್ನಲಾಗಿ ಏನು ಹೇಳ್ಬೇಕು ಅನಿಸುತ್ತೆ ಅಂದರೆ, ಈ ಮಹಿಳೆಯರಿಗೆ ಟಿಕೆಟು ಫ್ರೀ ಮಾಡೋದು ಬೇಕೇ ಆಗಿರಲಿಲ್ಲ. ಅದ್ರ ಬದಲು ವೃದ್ಧರಿಗೆ, ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಇವಾಗ ಎಲ್ಲ ಹೆಣ್ಮಕ್ಳು ಯಾವಾಗಲೂ ಈ ಎಲ್ಲ ಸಮಯದಲ್ಲಿ ಎಲ್ಲ ದಿನಗಳೂ ಬೀದಿ ಸುತ್ತೋದು, ಊರು ಸುತ್ತೋದು ಏನೂ ಮಾಡಲ್ಲ. ಅವ್ರಿಗೇನು ಬೇಕಾಗಿರಲಿಲ್ಲ. ಆದರೆ ಇವ್ರು ಮಾಡಿ ಸುಮ್ಮನೆ ತಿರುಗಿ ಇದ್ರ ಮೇಲೆ ಜನಗಳ ಮೇಲೆ ದಂಡ ಹಾಕ್ದಂಗೆ ಆಗ್ತಾಯಿದೆ. ಇದು ಸರಿ ಅನಿಸ್ತಲ್ಲ.